ಕೆಸವಳಿರುವಂಥ ಕೆಲವು ವೀರಗಳ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತಾರೆ. ಹೊಯ್ಸಳರ ಮೂಲ ಸ್ಥಾನ ಹತ್ತತ್ರನೇ ಇರೋದ್ರಿಂದ ಈ ಕೆಸುವಳಲು ಅನ್ನೋ ಹೆಸರು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಅದ್ಭುತವಾದ ಮತ್ತು ಪ್ರಾಚೀನವಾದಂತಹ ಪುರಾತನವಾದಂತಹ ಹೆಸವನ ಪೊಳಲು ಕೆಸುವಳಲಾಗಿದೆ. ಇನ್ನೂ ಒಂದು ಜನಪದರ ಏನ್ ಹೇಳ್ತಾರೆ ಅಂತಂದ್ರೆ, ಕೆಸವಿನ ಎಲೆಯನ್ನ ಒಳಲೆ ಮಾಡ್ಕೊಂಡು ಮಗುವಿಗೆ ಹಾಲು ಕುಡಿಸಿದ್ರು ಈ ನೆಲದಲ್ಲಿ ಹಿಂದೆ ಯಾರೋ, ಅದರಿಂದ ಕೆಸುವಳಲು ಕೆಸ ಒಳಲು ಅನ್ನೋ ಪದಗಳಿಂದ ಈ ಊರಿಗೆ ಕೆಸುವಳಲು ಬಂತು ಅಂತ ಹೇಳಿ ಈ ಊರಿನಲ್ಲಿ ಹಿರಿಯರ ಬಾಯಿಂದ ನಾನು ಕೇಳಿದ್ದಿದೆ. ಇದು ನಮ್ಮ ಹಿರಿಯರ ತ್ಯಾಗ, ಬಲಿದಾನ ಮುಂತಾದವುಗಳಿಗೆ ಇರುವಂತ ಊರು. ಈಗಾಗಲೇ ನಾನು ಹೇಳಿದ ಹಾಗೆ ಇಲ್ಲಿ ಈ ಊರಿನ ಸುಗ್ಗಿಮನ್ನಲ್ಲಿ 5 ವೀರಗಲ್ಲುಗಳನ್ನು ಸಾಲಾಗಿ ನಿಲ್ಲಿಸಿರೋದನ್ನು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೊಮ್ಮೆ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮಲೆನಾಡಿನ ಪ್ರತಿಯೊಂದು ರಸ್ತೆಗಳಲ್ಲಿ, ಹಳ್ಳಿಗಳಲ್ಲಿ, ದೇವಸ್ಥಾನಗಳಲ್ಲಿ ಹೊಯ್ಸಳರ ಒಂದು ಗುರುತು ಇದ್ದೇ ಇರುತ್ತೆ. ಅಲ್ಲಿ ಅವರ ಆಚಾರ ವಿಚಾರ ಇರುತ್ತೆ, ದೇವರ ದೈವಗಳ ಆರಾಧನೆ ಇದ್ದೇ ಇರುತ್ತೆ. ಸೊ ಇವತ್ತು ನಾವು ಮೂಡಿಗೆರೆಯ ಒಂದು ಸಮೀಪದಲ್ಲಿ ಇರುವಂತಹ ಕೆಸವಳಲು ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮದಲ್ಲಿ 100 ವರ್ಷಗಳಿಂದ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹಿಂದೆ ಎಲ್ಲ ತುಂಬಾ ಪೂಜೆ ಪುನಸ್ಕಾರ ನಡೀತಿದ್ದು ನಾವು ಹಿಂದೆ ಕಾಣ್ಬೋದು. ಆ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ, ಮಣ್ಣಿನ ದೇವಸ್ಥಾನ. ಬಟ್ ಈ ಊರಲ್ಲೇ ನೆಲೆಸಿದ್ದು, ಈ ಒಂದು ಊರಲ್ಲೇ ಇದ್ದು ಇಲ್ಲಿ ಆಚಾರ ವಿಚಾರ ನೋಡಿ ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದಾರೆ. ಸರ್ ಹೇಳಿ ಸರ್, ನಿಮ್ದು ಇಲ್ಲಿ ಯಾವ ದೇವಸ್ಥಾನ ನಿಮ್ದೇ ಇರೋದು? ಇದು ರಾಮೇಶ್ವರ ದೇವಸ್ಥಾನ. ಅದ್ರ ಪಕ್ಕದ್ದು ಕೇಶವ. ಪ್ರತಿ ವರ್ಷ ಇಲ್ಲಿ ಹಬ್ಬಗಳ ನಡೆಯುತ್ತಾ? ನೀವು ನೋಡಂಗೆ ಬಾಲ್ಯದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ನಡೆದಿತ್ತಲ್ಲ, ಜಾತ್ರೆಗಳೆಲ್ಲ ನಡೀತಾ ಇತ್ತ? ಇಲ್ಲಿ ಜಾತ್ರೆ ಸುಗ್ಗಿ ಹಬ್ಬ ನಡೀತಾ ಇತ್ತು. ಸೊ ನಿಮ್ಗೆ ಗೊತ್ತಿರಂಗೆ ಇಲ್ಲಿ ಏನು ಸರ್, ಇಲ್ಲಿ ಯಾವ ದೇವರುಗಳು, ಯಾವ ತರ ದೇವರೆಲ್ಲ ಬರುತ್ತೆ ಇಲ್ಲಿ? ಇಲ್ಲ, ರಾಮೇಶ್ವರ, ಕೇಶವ, ಮಾರುದ್ರ, ರುದ್ರದೇವ್ರ ಮೇಲೆ. ಓಕೆ. ಆಮೇಲೆ ರಾಜದೇವತೆ ಗುಡಿ ಅಂತ ಫಸ್ಟ್ ಪೂಜೆ ಸುಗ್ಗಿ ಹಬ್ಬ ಮಾಡಿದ್ರೆ ಅಲ್ಲೇ ಪೂಜೆ. ಆ ದೇವಸ್ಥಾನ ನೀವು ನೋಡಂಗೆ ಎಷ್ಟು ವರ್ಷದಿಂದ ಹಂಗೆ ಇದೆ? ನಂಗೆ ಗೊತ್ತೇ ಇಲ್ಲ. ಅವಾಗಿಂದ ಮೊದ್ಲು ಹಬ್ಬ ತುಂಬಾ 100 ವರ್ಷದಿಂದ ಹಳೇದು ಹೇಳ್ಬೋದು. ಹಳೇದಂದ್ರೆ ನಮ್ಗ ಅಪ್ಪವ್ರ ಕಾಲದ್ದು. ನೀವು ನೋಡ್ದಂಗಿಂದ ಆ ಮಣ್ಣಿನ ಗೋಡೆ ಎಲ್ಲ ಸ್ಥಾನದಲ್ಲಿ ಇವಾಗೇನೆಲ್ಲ ಮೈ ಮೇಲೆಲ್ಲ ದೇವ್ರು ಬರುತ್ತೆ. ಇಲ್ಲಿ ಯಾವ್ದಾರ ಇಲ್ಲಿ ಈಗ ಬರ ಹಿಂದಿ ಬರ್ತದೆ, ಹಿಂದೆಲ್ಲ ಬರ್ತಾ ಈ ಊರಲ್ಲಿ ಬೆಳೆದು ಅಷ್ಟೊಂದು ಮಹತ್ವ ಅನ್ಸಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಕೆಲವೊಂದು ಶಾಸನಗಳಲ್ಲೂ ವೀರಗಲ್ಲು, ಮಾಸ್ತಿಗಳಿದ್ವು, ಅಲ್ಲಿ ಕೆಲವು ಬರವಣಿಗೆಗಳಲ್ಲಿ ನಿಖರವಾದ ಮಾಹಿತಿಯನ್ನ ಅಲ್ಲಿ ಬರೆದಿರ್ತಾರೆ. ಅದ ಕತೆ ಹೇಳ್ತು ಕಲ್ಲುಗಳು ಅಂತ ಶೀರ್ಷಿಕೆಯಲ್ಲಿ ನಮ್ಮ ಮೇಘನಗದ್ದೆ ಲಕ್ಷ್ಮಣ ಗೌಡರು ಈ ಕಲ್ಲುಗಳ ಬಗ್ಗೆ ಏನ್ ಕತೆ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತುಂಬಾ ವಿಡಿಯೋದಲ್ಲಿ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇವತ್ತು ಕೂಡ ನಾವು ಕೆಸವಳಿರುವಂಥ ಕೆಲವು ವೀರಗಲ್ಲುಗಳ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತಾರೆ. ಹೊಯ್ಸಳರ ಮೂಲ ಸ್ಥಾನ ಹತ್ತತ್ರನೇ ಇರೋದ್ರಿಂದ, ಈ ದಾರದಹಳ್ಳಿ ಸಮೀಪ ಇರೋದ್ರಿಂದ ಹಲವು ಹೊಯ್ಸಳರ ಬಗ್ಗೆ ಹೂವಪ್ಪಗಳು, ಕಥೆಗಳು ಎಲ್ಲ ಇಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಸಂಸ್ಕಾರಗಳು, ಪದ್ಧತಿಗಳೆಲ್ಲ ಇವು ಕೂಡ ನಡ್ಕೊಂಡು ಬಂದಿದೆ ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನಮ್ಮ ಮೇಘನಗದ್ದೆ ಲಕ್ಷ್ಮಣ ಗೌಡರು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ. ಬನ್ನಿ ಆ ಸಂಕ್ಷಿಪ್ತ ವಿವರಣೆ ನಿಮಗೂ ಕೇಳಿಸ್ತೀನಿ. ಸೊ ತಿಳ್ಕೊಳ್ಳಿ. ನೀವು ಕೂಡ ಈ ವಿಡಿಯೋ ಇಷ್ಟವಾಗಿದ್ದು ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಚಾರವನ್ನು ಏನಿದೆ ಕಾಮೆಂಟ್ ಮಾಡಿ. ಬನ್ನಿ ಆ ವಿಡಿಯೋ ಕೇಳೋಣ. ನಮಸ್ಕಾರ. ನಾವಿವತ್ತು ಮೂಡಿಗೆರೆ ತಾಲೂಕು ದಾರದಹಳ್ಳಿ ಈ ಗ್ರಾಮದ ಹತ್ತಿರ ಇರ್ತಕ್ಕಂಥ ಕೆಸುವಳಲು ಅನ್ನುವ ಗ್ರಾಮದಲ್ಲಿ ಇದ್ದೀವಿ. ಸ್ನೇಹಿತರೆ, ಈ ಕೆಸುವಳಲು ಅನ್ನೋ ಹೆಸರು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಅದ್ಭುತವಾದ ಮತ್ತು ಪ್ರಾಚೀನವಾದಂತಹ ಪುರಾತನವಾದಂತಹ ಹೆಸರು. ಕಿಸುವಳಲು ಅನ್ನೋದು ಹಲವಾರು ಕಡೆ ಶಾಸನದಲ್ಲಿ ಇದುವರೆಗೆ ಉಲ್ಲೇಖ ಆಗಿರೋದನ್ನ ನಮ್ಮ ಕನ್ನಡ ಸಾಹಿತ್ಯ ಸಂಶೋಧಕರು ಗುರುತಿಸಿದ್ದಾರೆ. ಕೆಸುವಳಲ್ ಅಂತಂದ್ರೆ ಕೆಂಪು ಮಣ್ಣಿಂದ ಕೂಡಿರ್ತಕ್ಕಂಥ ಪ್ರದೇಶ ಅನ್ನುವಂಥದ್ದು ಭಾಷಾಶಾಸ್ತ್ರಜ್ಞರು ಅದನ್ನ ಅಭಿಪ್ರಾಯಪಟ್ಟಿದ್ದಾರೆ. ಆ ಹೆಸರಿಗೆ ತಕ್ಕಂತೆ ಕೆಸುವಳಲು ನಾನು ಕಾಣುವವರೆಗೆ ಅತ್ಯಂತ ಕೆಮ್ಮಣ್ಣಿನಿಂದ ಕೂಡಿದ ಓಣಿಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಗಿತ್ತು. ಹಾಗಾಗಿ ನಮ್ಮ ಭಾಷಾ ಪ್ರೌಢಿಮೆಗೆ ನಾವು ಮೆಚ್ಚಲೇಬೇಕು. ಈ ಊರಿಗೆ ಆ ಅನ್ವರ್ಥವಾಗಿ ಕೆಸುವಳಲು ಅನ್ನುವಂಥದ್ದು ಬಂದಿದೆ. ಅದರ ಆಚೆಗೆ ಇನ್ನೊಂದಷ್ಟು ಈ ಊರಿನ ಹೆಸರನ್ನ ಅವಲೋಕನ ಮಾಡಿದಾಗ ಈ ಊರಿನ ಹೆಸರು ಕೇಶವನ ಅಂತ ಆಗಿದ್ದು ಕೆಸುವಳಲು ಅಂತ ಆಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಯಾಕೆ ಅಂತಂದ್ರೆ ಈ ಊರಿನ ಪ್ರಧಾನ ದೇವತೆಗಳಲ್ಲಿ ಒಂದು ಕೇಶವ ಅಥವಾ ಚನ್ನಕೇಶವ. ಹಾಗಾಗಿ ಕೇಶವನ ಪೊಳಲ್ ಕೆಸುವಳಲಾಗಿದೆ. ಇನ್ನೂ ಒಂದು ಜನಪದರ ಏನ್ ಹೇಳ್ತಾರೆ ಅಂತಂದ್ರೆ, ಕೆಸವಿನ ಎಲೆಯನ್ನ ಒಳಲೆ ಮಾಡ್ಕೊಂಡು ಮಗುವಿಗೆ ಹಾಲು ಕುಡಿಸಿದ್ರು ಈ ನೆಲದಲ್ಲಿ ಹಿಂದೆ ಯಾರೋ, ಅದರಿಂದ ಕೆಸುವಳಲು
ಕೆಸ ಒಳಲು ಅನ್ನೋ ಪದಗಳಿಂದ ಈ ಊರಿಗೆ ಕೆಸ ಒಳಲು ಬಂತು ಅಂತ ಹೇಳಿ ಈ ಊರಿನಲ್ಲಿ ಹಿರಿಯರ ಬಾಯಿಂದ ನಾನು ಕೇಳಿದ್ದಿದೆ. ಏನಾದರೂ ಆಗಲಿ ಈ ಊರು ಅತ್ಯಂತ ಪ್ರಾಚೀನವಾದಂಥ ಒಂದು ಪರಂಪರೆ ಇರ್ತಕ್ಕಂಥ ಊರು. ಇಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ ಇದೆ. ಈ ಊರಿನ ಇನ್ನೊಂದು ಕಾರಣಿಕ ರುದ್ರದೇವರು ದೇವಸ್ಥಾನ ಇದೆ. ನಾವು ಮುಂದೆ ಅದನ್ನು ತೋರಿಸೋರಿದ್ದೀವಿ. ಆಮೇಲೆ ಈ ಊರಿನಲ್ಲಿ ಸುಗ್ಗಿ ಹಬ್ಬ, ವಾರ್ಷಿಕವಾಗಿ ಸುಗ್ಗಿ ಹಬ್ಬ ನಡೀತದೆ. ಬಹಳಷ್ಟು ಕಾರಣಿಕವಾದಂತಹ ಚಟುವಟಿಕೆಗಳು ಈ ಊರಿನಲ್ಲಿ ನಡೆದಿದ್ದಾವೆ. ಈ ಊರಿನಲ್ಲಿ ಹಿರಿಯರ ಮಾತಿನಾಗಿ ಹೇಳಬೇಕಾದ್ರೆ ಗುಗ್ಗಳ ಕೆಂಡ ಮುಂತಾದವೆಲ್ಲ ನಡೆದಿದ್ದು ಅಂತೇಳಿ ಹೇಳ್ತಾ ಇದ್ರು. ಬಹಳ ಪರಂಪರೆ ಇರ್ತಕ್ಕಂಥ ಊರಿದು. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇಲ್ಲಿಂದ ಕೂಗಳತೆ ದೂರದಲ್ಲಿ, ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ದೂರದ ನೇರದಲ್ಲಿ ನಮಗೆ ಹೊಯ್ಸಳರ ಮೂಲಸ್ಥಾನ ಅಂಗಡಿ ಅನ್ನೋದು ಸಿಗುತ್ತೆ. ಈ ಬೆಟ್ಟದ ಆಚೆಗೆ ಈ ಹೊಳೆ ಇದೆ. ಈ ಹೇಮಾವತಿ ಹೊಳೆ ಈ ಕಡೆಯಿಂದ ಬಂತು, ಕಡದಾಳು ಹೊಳೆ ಈ ಕಡೆಯಿಂದ ಬಂತು. ಇವೆರಡೂ ಸೇರ್ಕೊಳ್ತಕ್ಕಂಥ ಸ್ಥಳದಲ್ಲಿ ಕೂಡಿಗೆ ಅಂತ ಏನು ಕಾರಣಿಕ ಸ್ಥಳ, ಜಾನಪದ ಆಚರಣೆಯಲ್ಲಿ ಒಂದು ಮಹತ್ತರವಾದಂಥ ಆಚರಣೆ ಇರತಕ್ಕಂಥ ಏಕೈಕ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕೂಡಿಗೆ ಅಂತೇಳಿ ಏನು ಆಚರಣೆಗಳು ನಡೆಯುತ್ತೆ, ಆ ಸ್ಥಳ ಈ ಊರಿನ ವ್ಯಾಪ್ತಿಗೆ ಸೇರ್ತದೆ. ಕೂಡಿಗೆಯಿಂದ ಆಚೆಗೆ ಹಂತೂರು ಅಂತ ಸಿಗುತ್ತೆ. ಅದೊಂದು ಪುರಾತನವಾದಂಥ ಅತ್ಯಂತ ಪ್ರಾಚೀನವಾದಂಥ ಜೈನರ ಪಳವಳಿಕೆ ಇರತಕ್ಕಂಥ ಊರು. ಅದಾದ್ಮೇಲೆ ಅಲ್ಲಿಂದ ಆಚೆಗೆ 1 ಕಿಲೋಮೀಟರ್ ದೂರದಲ್ಲಿ ಅಂಗಡಿ ಇದೆ. ಅದು ಹೊಯ್ಸಳರ ಮೂಲಸ್ಥಾನ. ಅದು ನಮ್ಮ ಮೂಡಿಗೆರೆ ತಾಲೂಕಿನ ಹೆಮ್ಮೆ, ಚಿಕ್ಕಮಗಳೂರು ಜಿಲ್ಲೆಯ ಹೆಮ್ಮೆ. ಇತಿಹಾಸಕ್ಕೆ ನಮ್ಮ ನಾಡು ಕೊಟ್ಟಿರ್ತಕ್ಕಂಥ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಊರು. ಹಾಗಾಗಿ ಈ ಊರು ಆ ಕಾಲದಲ್ಲಿ ಬಹಳ ಸಮೃದ್ಧಿ ಯನ್ನು ಒಳಗೊಂಡಂತಹ ಮತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಂತ ಊರುಗಳಾಗಿತ್ತು. ಈ ಊರಿನ ಪರಂಪರೆಯನ್ನು ಸಾರ್ತಕ್ಕಂಥ ವೀರುಗಳು ಈ ಊರಿನ 10 ಹಲವು ಕಡೆ ಇದೆ. ಇಲ್ಲೇ ಕೆಳಗಡೆ ಹೊಯ್ಸಳರ ವೀರಬಲ್ಲಾಳನ ಕಾಲಕ್ಕೆ ಸೇರಿದಂತಹ ವೀರುಗಳಿದಾವೆ. ಅವುಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಮುಂದೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳ್ದಾಗೆ ನಾವು ಕೆಸವೊಳಲು ಗ್ರಾಮದಲ್ಲಿದ್ದೀವಿ. ಕೆಸವೊಳಲು ಗ್ರಾಮ ಇತಿಹಾಸಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತ ಊರು. ಹೊಯ್ಸಳರ ಮೂಲಸ್ಥಾನ ಅಂಗಡಿಗೆ ಕೆಲವು ಕಿಲೋಮೀಟರ್ಗಳಿರ್ತಕ್ಕಂಥ ಒಂದು ಪ್ರದೇಶ. ಇದು ನಮ್ಮ ಹಿರಿಯರ ತ್ಯಾಗ, ಬಲಿದಾನ ಮುಂತಾದವುಗಳಿಗೆ ಇರುವಂಥ ಊರು. ಈಗಾಗಲೇ ನಾನು ಹೇಳಿದ ಹಾಗೆ ಇಲ್ಲಿ ಈ ಊರಿನ ಸುಗ್ಗಿಮನ್ನಲ್ಲಿ 5 ವೀರಗಲ್ಲುಗಳನ್ನು ಸಾಲಾಗಿ ನಿಲ್ಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಕತ್ತಿ ಮಸಿದು ಗಾಳಿ, ಮಳೆ, ನಿಸರ್ಗದ ವಿದ್ಯಮಾನಗಳಿಗೆ ತುತ್ತಾಗಿ, ಜೊತೆಗೆ ಇಲ್ಲಿಯ ಜನರ ಉಪೇಕ್ಷಣೆಗೂ ಕೂಡ ತುತ್ತಾಗಿ ನಾಶ ಆಗಿದ್ದಾವೆ. ಅದಷ್ಟೇ ಅಲ್ಲ, ಈ ಕಲ್ಲುಗಳು ತನ್ನೊಡಲೊಳಗೆ ಹುಗಿದಿಟ್ಟುಕೊಂಡಂತ ಇತಿಹಾಸಕ್ಕೆ ಸಾಕ್ಷಿಯಾದಂಥ ಹಲವಾರು ಮಾಹಿತಿಗಳನ್ನ ತನ್ನ ಈ ಸುತ್ತನಲ್ಲಿ ಕರಗಿಸ್ಕೊಂಡು ಲೀನ ಆಗಿರ್ತದೆ. ಈ ಐತಿಹಾಸಿಕ ಸಾಕ್ಷಿಗಳಿಗೆ ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮಗೆ ದುಃಖಕರ. ಆದರೂ ಇವುಗಳನ್ನ ಪರಿಚಯ ಮಾಡೋಣ ಅಂತ ಹೇಳಿ ನಾನು ನಮ್ಮ ಸ್ನೇಹಿತರಾದಂಥ ಚಂದ್ರಸುತ ಚಾನಲ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಕತೆ ಹೇಳುತ್ತಿವೆ ಕಲ್ಲುಗಳು ಅದರಲ್ಲಿ ಪುಟ 108ರಲ್ಲಿ ಈ ಕಲ್ಲಿನ ಫೋಟೋ ಇದೆ. ಪುಟ 103ರಲ್ಲಿ ಈ ಕಲ್ಲುಗಳಲ್ಲಿ ಇದ್ದಂಥ ಬರವಣಿಗೆಯ ಸಾರಾಂಶ ಇದೆ. ತಾವು ಆಸಕ್ತರು ಆ ಪುಸ್ತಕದ ವಿವರಣೆಗಳನ್ನ ನೋಡ್ಬೋದು. ಆದ್ರೂ ಮತ್ತೊಮ್ಮೆ ನಾನು ಪರಿಚಯ ಮಾಡ್ಕೊಡ್ತಿದ್ದೀನಿ. ಈ ಕಲ್ಲುಗಳು ಅಲ್ದೇನೆ ಇವು ಸಾಧಾರಣವಾದಂಥ ವೀರಗಲ್ಲುಗಳು. ಇವುಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಶ್ರೀ ನಾರಸಿಂಗ ವೀರಬಲ್ಲಾಳ ದೇವರು ದೋರ ಸಮುದ್ರದಳು ಸುಖ ಸಂಕಟ ವಿನೋದದಿಂದ ಆಳ್ವಿಕೆ ನಡೆಸಿದ್ದಂಥ ಸಂದರ್ಭದಲ್ಲಿ ರಾಯರ ಕಾಣಿಕೆಯ ವೇಳೆ ಚಂದ್ರಾರ್ಕ ತಾರಾಂಬರಂ ಸಕಾರಣಂಗೆಯೇ ಭಟ್ಟರ ಗೆಯ್ಯಲು ಅಂತ ಇದೆ. ಆಮೇಲೆ ವಾರಣಾಸಿಯಲು ಅನ್ನುವಷ್ಟು ವಿವರಣೆ ಈ ಕಲ್ಲಲ್ಲಿ ಸಿಗುತ್ತೆ.